ಸರ್ ನಮ್ಮ ದೇವೇಗೌಡರ ಸಾಧನೆ 25 ವರ್ಷದ ಅವರ ಸಾಧನೆಯಲ್ಲಿ ನಮ್ಮ ಒಂದು ದೇಶ ಈ ರೀತಿ ಸುಭಿಕ್ಷಿತವಾಗಿ ಮುಂದೆ ಬಂದಿದೆ. ಹಾಗೆಯೇ ನಮ್ಮ ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ 25ನೇ ವರ್ಷದ್ದು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೇವೇಗೌಡರ ಸಾಧನೆ ಹಾಗೆ ಕುಮಾರಣ್ಣನವರ ಸಾಧನೆ ನಡೀತಾ ಇದೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮನೆ ಮನೆಗೂ ಕುಮಾರಣ್ಣ ಅಂತ ಕಾರ್ಯಕ್ರಮ ಮಾಡಿ ಈ 25ನೇ ಬೆಳ್ಳಿ ಹಬ್ಬದ ಪ್ರಯುಕ್ತ ನಮ್ಮ ಈ ಸಂಭ್ರಮದ ಆಚರಣೆನ ನಮ್ಮ ಪಾರ್ಟಿ ಆಫೀಸಲ್ಲಿ ನಾವು ಮಾಡ್ತಾಯಿದ್ದೀವಿ. ಸರ್ JDS ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲರೂ JDS ಇಂದನೇ ಹೋಗಿರೋರು JDS ಎಲ್ಲಿದೆ ಅಂತ ಕೇಳ್ತಾರೆ ಸರ್. ಅವರು ಫಸ್ಟ್ ನಾವು ಕೇಳಬೇಕು, ನೀವು ಎಲ್ಲಿಂದ ಬಂದ್ರಿ ಅಂದ್ಬಿಟ್ಟು. ಇವತ್ತು ನಮ್ಮ JDS ಪಕ್ಷದಿಂದ ಹೋಗಿದ್ದಾರೆ, ನಮ್ಮ JDSಗೆ ಅವರು ಒಂದು ಇದು ಮಾಡ್ತಾಯಿದ್ದಾರೆ. ಅವರೆಲ್ಲಿದ್ದರು ಅಲ್ವರಾ? ಅವರು JDS ಇಂದನೇ ಹೋಗಿರೋದು. ರೈತರ ಸಬಲೀಕರಣ ನಾವು ಮಾಡೇ ಮಾಡ್ತೀವಿ ಸರ್. ರೈತರ ಪಕ್ಷ ಇದು. ರೈತರಿಗೆ ಯಾವತ್ತೂ ನಾವೇನು ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ. ಇವರಾದರೂ ರೈತರಿಗೆಲ್ಲ ಕೊಟ್ಟಿಲ್ಲ, ಆಮೇಲೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಕಾರ್ಯಕ್ರಮನೂ ಅವ್ರು ಫ್ಲಾಪೇನೆ. ಇವಾಗ KEB ಇರ್ಬೋದು, ಆಮೇಲೆ ನಮ್ಮ ಕರೆಂಟ್ ಕೊಡ್ತೀನಿ ಅಂದರೆ ಕರೆಂಟ್ ಕೊಟ್ಟಿಲ್ಲ. ಪ್ರತಿಯೊಂದೂ ಇವರು ಎಲ್ಲ ಬಸ್ ಇದನ್ನು ಇದು ಮಾಡಿದ್ರು, ಅಕ್ಕಿ ಕೊಡ್ತೀನಿ ಅಂದರು, ಎಲ್ಲ ಥರದ್ದು ಇದೆ ಮಾಡಲಿ. ಇವೆಲ್ಲ ಅವ್ರು ಕಿತ್ಲಾಡ್ಕೊಂಡು DK ಶಿವಕುಮಾರ್ ಒಂದು ಜಾಗದಲ್ಲಿದ್ದಾರೆ, ಸಿದ್ದರಾಮಯ್ಯ ಒಂದು ಜಾಗದಲ್ಲಿದ್ದಾರೆ. ಪ್ರಾದೇಶಿಕ ಪಕ್ಷನ 25 ವರ್ಷಗಳು ಬೆಳೆಸಬೇಕಾದ್ರೆ ಬಹಳ ಕಷ್ಟ ಇದೆ. ಸರ್ 25 ವರ್ಷದಿಂದ ಈ ತಳಮಟ್ಟದಿಂದ ನಮ್ಮ ಒಂದು ಕಾರ್ಯಕ್ರಮ ಏನಂದರೆ ನಮ್ಮ ದೇವೇಗೌಡರ ಸಾಧನೆ ಸರ್. ನಮ್ಮ ದೇವೇಗೌಡರು ಅಪ್ಪಾಜಿಯವರು ಯಾವಾಗ 25 ವರ್ಷದಿಂದನೇ ಈ ಪ್ರಾದೇಶಿಕ ಪಕ್ಷನ ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ. ಇಂಥ ಸಿದ್ದರಾಮಯ್ಯವರು, ಇಂಥ DK ಶಿವಕುಮಾರ್ 100 ಜನ ಬಂದ್ರೂ ನಮ್ಮ ದೇವೇಗೌಡರದು ಏನೋ ಒಂದು ಕೂದಲು ಅಳ್ಳಾಡ್ಸೋಕ್ಕಾಗಲ್ಲ ಸರ್. ಮುಂದಿನ 28ಗೆ ಏನು ಪರ್ವ ಸರ್ JDS ಸರ್? ಮುಂದಿನ 28ರ ಚುನಾವಣೆಗೆ 28ರ ಚುನಾವಣೆಯಲ್ಲಿ ನಾವು ಈ ಸಲ ಫುಲ್ ಮೆಜಾರಿಟಿ ಬರ್ತೀವಿ ಸರ್.